ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये नष्टप्रायश्चित्तविभ्रमः सेवया भगवती उत्तम श्लोके भक्तिर्भक्तिनो शुभं करोति वाचालं पंगुं लङ्घयते श्रीमत्कृपातमं वन्दे श्रीगुरुदीनतारिणं परमानन्दमाधवं श्रीचैतन्येश्वरं मग्नतिमरन्दस्य नानागणसलके सप्तमिदमीन तस्मै श्रीगुरुवे नमः। जय श्री प्रभु जय श्री गुरुदेव हरे कृष्ण। श्रीमद् भागवतम 6th canto 15th ಚಾಪ್ಟರ್. ಸೊ ಈ 15th ಚಾಪ್ಟರ್ ಅಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ ಚಿತ್ರಕೇತು ಮಹಾರಾಜನಿಗೂ ನಾರದರು ಮತ್ತು ಅಂಗಿರರು ಇಬ್ಬರು ಬಂದು ಉಪದೇಶ ಮಾಡ್ತಾರೆ. ಏನು ಉಪದೇಶ ಮಾಡ್ತಾರೆ ನಾವು ನಿನ್ನ ಒಂದು 10 ಶ್ಲೋಕ ನೋಡಿದ್ವಿ, ಮತ್ತೆ ಬ್ಯಾಲೆನ್ಸ್ ಶ್ಲೋಕಗಳು ಇವಾಗ ನಾವು ನೋಡೋಣ. ಆಕ್ಚುಲಿ ಚಿತ್ರಕೇತು ಮಹಾರಾಜಕ್ಕೂ 1 ಕೋಟಿ ಪತ್ನಿಗಳು. ಸೊ ಅಷ್ಟು ಪತ್ನಿಗಳು ಇದ್ರು ಅವ್ರಿಗೂ ಮಕ್ಕಳೇ ಇಲ್ಲ. ಆತರ ಇರುವಾಗ ಅಂಗಿರ ಋಷಿ ಏನ್ ಮಾಡ್ತಾರೆ, ಅವ್ರಿಗೂ ಜ್ಞಾನೋಪದೇಶ ಮಾಡಕ್ಕೆ ಬರ್ತಾರೆ. ಬಟ್ ಇವರು ಅಂಗಿರ ಋಷಿ ಹತ್ರ ಏನ್ ಕೇಳ್ತಾರೆ, ನಮಗೂ ಈ ತರ ಮಹಾ ಬೇಕು, ಯಾಕಂದ್ರೆ ನಮ್ ರಾಜ್ಯ ಪರಿಪಾಲನೆ ಮಾಡಕ್ಕೆ ಒಂದು ಮಹಾ ಬೇಕು, ಮತ್ತೆ ನಮ್ ಪಿತೃಗಳು ಅವ್ರ ನರಕಲೋಕದಲ್ಲಿದ್ದಾರೋ ಮತ್ತೆ ಯಾರ ಲೋಕದಲ್ಲಿದ್ದಾರೋ ಗೊತ್ತಿಲ್ವೇ, ಅವ್ರಿಗೆಲ್ಲ ಪಿಂಡ ಪ್ರದಾನ ಎಲ್ಲ ಮಾಡ್ಬೇಕಲ್ವಾ, ಅದಕ್ಕೊಂದು ಮಹಾ ಬೇಕು ಇವ್ರು ಕೇಳ್ತಾರೆ. ಸೊ ಅದಕ್ಕೆ ಅಂಗಿರ ಋಷಿ ಏನ್ ಮಾಡ್ತಾರೆ, ಆಕ್ಚುಲಿ ಅವ್ರು ಜ್ಞಾನೋಪದೇಶ ಮಾಡಕ್ಕೆ ಬಂದ್ರು, ಬಟ್ ಇವರು ಈ ತರ ಕೇಳಿದ್ರಿಂದ ಅವ್ರೇನ್ ಮಾಡ್ತಾರೆ, ಅವ್ರಿಗೂ ಒಂದು ಯಜ್ಞ ಮಾಡಿ ಆ ಅನುಗ್ರಹದಿಂದ ಅವ್ರಿಗೂ ಒಂದು ಮಹಾ ಹುಟ್ಟುತ್ತೆ. ಸೊ ಈ ತರ ಮಹು ಹುಟ್ಟುವಾಗ ಒಂದು ಮಹಾ ಹುಟ್ಟಿದ ಮೇಲ್ಗಡೆ ಏನಾಗುತ್ತೆ ಅಂದ್ರೆ, ಆಕ್ಚುಲಿ ಅವರು ಪಾರ್ಶಾಲಿಟಿ ಮಾಡ್ತಾರೆ, ಭೇದ ಮಾಡ್ತಾರೆ. ಯಾರು ಮಹಾ ಕೊಟ್ಟಿದಾರೋ ಆ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ತಾರೆ, ಮತ್ತೆ ಇರೋ ಹೆಂಡತಿಗಳನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ. ಸೊ ಅವ್ರಿಗೆಲ್ಲ ಏನ್ ಮಾಡ್ತಾರೆ, ಅವರೆಲ್ಲ ನೋಡೋದೇ ಇಲ್ಲ, ಅವ್ರ ಮನೆಗೆ ಹೋಗೋದೇ ಇಲ್ಲ, ಆ ಅರಣ್ಮನೆಗೆ ಹೋಗೋದೇ ಇಲ್ಲ, ಅವ್ರನ್ನ ಎದುರು ನೋಡೋದೇ ಇಲ್ಲ, ಆ ತರ ನೋಡೋದೇ ಇಲ್ಲ ಅಂದ್ರೆ ನೋಡ್ಬೋದು. ಸೊ ಈ ತರ ನೋಡೋದೇ ಇಲ್ಲ. ಎಷ್ಟೋ ತಿಂಗಳಾಯ್ತು ಅವ್ರಿಗೆಲ್ಲ, ಏನು ನಮ್ ರಾಜ ನಮ್ಗೆ ನೋಡೇ ಇಲ್ವೇ. ಆಕ್ಚುಲಿ ಸೇವಕರು ಅಲ್ವಾ, ನೌಕರಾಣಿಗಳು, ಸೇವೆ ಮಾಡೋರು. ಸೊ ಅವರೆಲ್ಲ ಹೋಗಿ ಸೇವೆ ಮಾಡುವಾಗ ಅವರು ರಾಜ ನೋಡಕ್ಕಾಗತ್ತೆ, ಆದ್ರೆ ಇವರೆಲ್ಲ ಇಷ್ಟು ದೊಡ್ಡ ಮಹಾರಾಣಿಗಳ ಇದ್ರು, ಬಟ್ ಯಾರೇ ರಾಜಾನೇ ನೋಡಕ್ಕೆ ಅನುಮತಿ ಇಲ್ಲ, ಯಾರೇ ಬಂದು ಅವ್ರ ಹತ್ರ ಹೋಗಕ್ಕ ಆಗಿಲ್ಲ. ಯಾಕಂದ್ರೆ ಇವ್ರು ಬಂದು ಆ ತರ ಒಂದು ಭೇದ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಆ ಹೆಂಡತಿಗಳಿಗೆಲ್ಲ ಏನಾಗಿದೆ, ಅಷ್ಟು ಒಂದು ಅಸೂಯೆ ಬಂದ್ಬಿಟ್ಟಿದೆ, ಕೋಪ ಬಂದ್ಬಿಟ್ಟಿದೆ. ಅದರಿಂದ ಅವ್ರು ಏನ್ ಮಾಡ್ತಾರೆ, ಆ ಚಿಕ್ಕ ಮಗುಗೂ ವಿಷ ಕೊಟ್ಟು ಬಿಡ್ತಾರೆ. ಸೊ ವಿಷ ಕೊಟ್ಟಿದ ಮೇಲ್ಗಡೆ ಆ ಮಗು ತಿರುಗಿದೆ. ಸೊ ಇದೇ ತರ ಒಂದು ಗಂಡ ಹೆಂಡತಿನಿ ಈ ತರ ಇನ್ಸಲ್ಟ್ ಮಾಡೋದು, ಅದನ್ನ ಎದುರೇ ನೋಡೋದಿಲ್ಲ, ಅವನ್ನ ಟೇಕ್ ಕೇರ್ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಅದು ಎಷ್ಟು ದೊಡ್ಡ ದುಃಖವಾಗಿರುತ್ತೆ ಆ ಹೆಂಡತಿಗಳಿಗೆ ಅಲ್ವಾ. ಇವರೆಲ್ಲ ಅಭಕ್ತರು, ಇವರೆಲ್ಲ ಅಷ್ಟು ಒಂದು ಭಕ್ತಿ ಭಾವ ಇಲ್ಲ, ಅದಕ್ಕೆ ಅವರು ಈ ತರ ಒಂದು ಕೆಲಸ ಮಾಡಿಬಿಟ್ಟಿದ್ದಾರೆ. ಆಕ್ಚುಲಿ ನಾವು ಇದಕ್ಕೆ ಮುಂಚೆ 4th ಕ್ಯಾಂಟೋಲಿ ನೋಡಿದೀವಿ. ನಾವು ಏನ್ ನೋಡಿದೀವಿ, 4th ಕ್ಯಾಂಟೋಲಿ ಉತ್ತಾನ ಪಾದಕ್ಕೂ ಸುನೀತಿ ಫಸ್ಟ್ ಹೆಂಡತಿ ಇತ್ತು. ಸೆಕೆಂಡ್ ಅವರು ಸುರುಚಿನ ಒಂದು ಬೆಳೆ ಮದುವೆ ಮಾಡ್ಕೊಂಡಿದ್ದಾರೆ. ಸೊ ಸುನೀತಿಗೆ ಧ್ರುವ, ಸುನೀತಿಗೆ ಧ್ರುವ ಒಂದು ಮಗ, ಮತ್ತು ಸುರುಚಿಗೆ ಉತ್ತಮ ಒಂದು ಮಗ. ಆಕ್ಚುಲಿ ಫಸ್ಟ್ ಹೆಂಡತಿ ಸುನೀತಿಯೇ, ಮತ್ತೆ ಅವ್ರಿಗೆ ಫಸ್ಟ್ ಧ್ರುವ ಹುಟ್ಟಿದು. ಆದ್ರೆ ಸೆಕೆಂಡ್ ಹೆಂಡತಿ ಸುರುಚಿ ಏನ್ ಮಾಡ್ತಾಳೆ, ಅವ್ರು ಬಂದ ಮೇಲ್ಗಡೆ ಈ ಸುನೀತಿ ಹತ್ರ, ಫಸ್ಟ್ ಹೆಂಡತಿ ಹತ್ರ ಹೋಗೋದೇ ಬಿಡೋದಿಲ್ಲ. ಸೊ ರಾಜ ಫುಲ್ ಅಂಡ್ ಫುಲ್ ಸುರುಚಿ ಜೊತೆ ಇರ್ತಾರೆ, ಅವ್ರ ಮಗ ಉತ್ತಮನ್ನೇ ಅವರು ಟೇಕ್ ಕೇರ್ ಮಾಡೋದು, ಆ ತರ ಮಾಡ್ಕೊಳ್ತಾ ಇದ್ರು. ಆಕ್ಚುಲಿ ಫಸ್ಟ್ ಹೆಂಡತಿ ಸುನೀತಿ ಇದಲ್ವಾ, ಅವಳಾಗ್ಲಿ ಅವ್ರ ಮಗ ಧ್ರುವ ಆಗ್ಲಿ ಯಾರೇ ಅವ್ರು ಬಂದು ಟೇಕ್ ಕೇರೇ ಮಾಡಿಲ್ಲ, ನೋಡ್ಕೊಳ್ಳೋದೇ ಇಲ್ಲ, ಅವ್ರನ್ನ ಚೆನ್ನಾಗ ಇಟ್ಕೊಳ್ಳೋದೇ, ಮಾತಾಡೋದೇ ಇಲ್ಲ. ಒಂದು ನೌಕರಾಣಿಯಿಂದ ಮತ್ತೆ ನೀಚವಾಗಿ ಆಗಿಬಿಟ್ಟಿದೆ ಅವ್ರ ಪರಿಸ್ಥಿತಿ. ಸೊ ಅಷ್ಟು ಒಂದು ಕಷ್ಟ ಅನುಭವಿಸ್ತಾ ಇದ್ರು. ಆದ್ರೆ ಅವರೆಲ್ಲ ಭಕ್ತರು. ಸೊ ಭಕ್ತರಾಗಿರೋದ್ರಿಂದ ಅವರು ಅದೇ ಯಾಕಂದ್ರೆ ಧ್ರುವ ಹೋಗಿ ಅವರ
ತಂದೆ ಉತ್ಥಾನಪಾದ ಮೇಲ್ಗಡೆ ಕೂತ್ಕೊಳ್ಳೋಕು ಆಸೆ ಪಡ್ತಾನೆ. ಯಾಕಂದ್ರೆ ಅವಾಗ ಉತ್ಥಾನಪಾದ ಅವರು ತೊಡೆ ಮೇಲ್ಗಡೆ ಉತ್ತಮನಿ ಕುಂದಿಸಿರ್ತಾರೆ. ಸೊ ಆ ಟೈಮಲ್ಲಿ ಧ್ರುವ ಹೋಗ್ತಾರೆ. ಸೊ ಧ್ರುವ ಹೋಗಿ ನೋಡ್ತಾರೆ, 5 ವಯಸ್ಸು ಮಗ ಧ್ರುವ. ಉತ್ತಮ ಅದರಿಂದ ಸ್ವಲ್ಪ ಚಿಕ್ಕ ಮಗ. ಸೊ ಇವರು ಹೋಗ್ತಾರೆ, ನಾವು ನಮ್ಮ ತಂದೆ ಮೇಲ್ಗಡೆ ಕೂತ್ಕೋಬೇಕು ಹೋಗಿ ಅಲ್ಲಿ ಕೂತ್ಕೊಳ್ತಾರೆ. ಅವಾಗ ಸುರುಚಿ ಬಂದು ಏನ್ ಮಾಡ್ತಾರೆ, ನೀವ್ ಯಾಕೆ ನಿಮ್ಮಪ್ಪ ತೊಡೆ ಮೇಲೆ ಕೂತ್ಕೊಳ್ಳೋಕೆ ನಿಮ್ಗೂ ಅಷ್ಟು ಹಕ್ಕು ಇಲ್ಲ. ನೀವು ಹೋಗಿ ತಪಸ್ ಮಾಡಿ ನಮ್ಮ ಹೊಟ್ಟೆಲಿ ಬಂದು ಹುಟ್ಟಿ ಆಮೇಲೆ ನಿಮ್ ತಂದೆ ಮಡಿ ಮೇಲೆ ಕೂತ್ಕೊಳ್ಳೋಕು ನಿಮ್ಗೂ ಲಾಯ್ಕಿದೆ, ಹೋಗಿನ ಆತರ ನಿರ್ಧರಿಸ್ತಾರೆ. ಸೊ ಆತರ ಮಾಡುವಾಗ ಧ್ರುವ ಆತರ ಅಳ್ಕೊಂಡೆ ಬರ್ತಾರೆ. ಸೊ ಬಂದು ಅವರ ತಾಯಿ ಸುನೀತಿ ಹತ್ರ ಹೇಳ್ತಾರೆ, ಯಾಕೆ ಈ ತರ ಹೇಳ್ಬಿಟ್ಟಿದ್ದಾಳೆ, ಅವಳು ಹೇಳಿದ್ರು ಅರ್ಧ ಕರೆಕ್ಟು ಅರ್ಧ ತಪ್ಪು. ಸೊ ನೀವು ಹೋಗಿ ಭಗವಂತನ ಹತ್ರ ತಪಸ್ ಮಾಡಿ. ಯಾರಾவது 5 ವಯಸ್ಸು ಮಗುನಿ ಕಾಡಿಗೆ ಕಳಿಸ್ತಾರ? ಯಾರಾவது ವನಕ್ಕೆ ಕಳಿಸ್ತಾರ? ಕಾಡಿಗೆ ಕಳಿಸ್ತಾರ? ಕಾಡಿಗೆ ಎಷ್ಟು ದುಷ್ಟ ಮೃಗಗಳಿರುತ್ತೆ. ಕಾಡಿಗೂ ಹೋಗಿ ತಪಸ್ ಮಾಡಿ 5 ವಯಸ್ಸು ಮಗುನಿ ಕಳಿಸ್ತಾರೆ. ಯಾಕಂದ್ರೆ ಸುನೀತಿ ಅಷ್ಟು ಒಂದು ಭಕ್ತರು ಅವರು. ಬಟ್ ನೀವು ತಪಸ್ ಮಾಡಿದ್ರೆ ನೀವು ಆ ದೇವೋತ್ತಮ ಪರಮ ಪುರುಷರು, ಅವ್ರ ಗೋದಿಲ್ಲೇ ಕೂತ್ಕೊಳ್ಳಕ್ಕಾಗತ್ತೆ, ಅವ್ರ ಮಡಿ ಮೇಲೆ ಕೂತ್ಕೊಳ್ಳಕ್ಕಾಗತ್ತೆ. ನಿಮ್ಮಪ್ಪ ಅವರ ಮಡಿ ಏನು, ಆ ಭಗವಂತನ ಮಡಿ ಮೇಲೆ ಕೂತ್ಕೊಳ್ಳಕ್ಕಾಗತ್ತೆ, ಏನು ಕಳಿಸ್ತಾರೆ. ಸೊ ಆತರ ಭಕ್ತರಾಗಿ ಇರೋರು ಏನು ಈ ತರ ವೆಂಜನ್ಸ್ ಏನು ಕ್ರೋಧ ಇಟ್ಕೊಳ್ಳೋದಿಲ್ಲ, ಆತರ ಹೊಟ್ಟೆ ಕೀಚು ಪಡೋದಿಲ್ಲ, ಅಸೂಯೆ ಪಡೋದಿಲ್ಲ. ಆದ್ರೆ ಇವರೆಲ್ಲ ಭಕ್ತರಿಲ್ವೇ, ಅದಕ್ಕೆ ಅವರು ಈ ತರ ಹೊಟ್ಟೆ ಕೀಚು ಕೊಟ್ಟು ಈ ತರ ಅಸೂಯೆ ಪಟ್ಟು ಆ ಚಿಕ್ಕ ಮಗುಗೂ ವಿಷ ಕೊಟ್ಬಿಡ್ತಾರೆ. ಸೊ ವಿಷ ಕೊಟ್ಟಿದ ಮಗ ತೀರೋಗಿದ ಮಗುನಿ ನೋಡಿ ಅವರ ತಾಯಿ ಮತ್ತೆ ಚಿತ್ರಕೇತು ಮಹಾರಾಜ ಎಲ್ಲ ಅಳ್ತಾ ಇದ್ದಾರೆ. ಪೂರ್ತಿ ರಾಜ್ಯಲ್ಲಿರೋರು ಅಳ್ತಾ ಇದ್ದಾರೆ. ಸೊ ಆ ಜಾಗಕ್ಕೆ ಯಾರು ಬರ್ತಾರೆ, ಅಂಗಿರ ಋಷಿಯು ನಾರದರು ರೂಪ ಬದಲಾಯಿಸ್ಕೊಂಡು ಬರ್ತಾರೆ. ಯಾಕೆ, ಚಿತ್ರಕೇತು ಮಹಾರಾಜಕ್ಕೂ ಅವ್ರಿಗೂ ಜ್ಞಾನೋಪದೇಶ ಮಾಡಕ್ಕೋಸ್ಕರ. ಸೊ ಬಂದು ಅವರು ಜ್ಞಾನೋಪದೇಶ ಮಾಡ್ತಾರೆ. ಸೊ ಆ ಮಗುಗೂ ನಿಮ್ಗೂ ಏನ್ ಸಂಬಂಧ ಇದೆ? ಇವಾಗ ಅದು ನಿಮ್ ಮಗುವಾಗಿರ್ಬೋದು, ಇದಕ್ಕೂ ಮುಂದಿನ ಜನ್ಮದಲ್ಲಿ ಅದು ಯಾರ್ಯಾರಿಗೋ ಮಗುವಾಗಿರುತ್ತೆ. ಸೊ ಆ ತರ ಎಲ್ಲ ಅವ್ರಿಗೂ ಸ್ವಲ್ಪ ಜ್ಞಾನೋಪದೇಶ ಮಾಡ್ತಾರೆ. ಸೊ ಮಾಡೋದ್ರಿಂದ ಆವಾಗ ಇವ್ರಿಗೂ ಗೊತ್ತಾಗಿದೆ, ಇವರಿಬ್ಬರು ನಾರ್ಮಲ್ ಮನುಷ್ಯರಿಲ್ಲ, ಮಹಾತ್ಮಗಳು. ನೀವು ಅಜ್ಞಾನದಲ್ಲಿರೋ ನನ್ನಿ, ಅದಾவது ಅಜ್ಞಾನದಲ್ಲಿರೋರ್ನಿ ಬುದ್ಧಿ ಕೊಡೋಕ್ಕೋಸ್ಕರ, ಜ್ಞಾನ ಕೊಡೋಕ್ಕೋಸ್ಕರ ನೀವು ಬಂದಿದ್ದೀರಾ ಅನ್ನೋ ಅವ್ರಿಗೂ ಗೊತ್ತಾಯ್ತು, ಯಾರಿಗೂ ಚಿತ್ರಕೇತು ಮಹಾರಾಜ್. ಅದೇ ಅವ್ರು ಹೇಳ್ತಾರೆ, ಮಹಾತ್ಮ, ಈ ತರ ಅಜ್ಞಾನದಲ್ಲಿ ಇರೋ ಮಕ್ಕಳನ್ನ ಜ್ಞಾನ ಕೊಡೋಕ್ಕೋಸ್ಕರ ನೀವು ಲೋಕ ಪೂರ್ತಿ ಈ ತರ ಸಂಚಾರ ಮಾಡ್ತಾ ಇರ್ತೀರ. ನೀವು ಅಷ್ಟು ಒಂದು ಪೂರ್ಣವಾದ ಜ್ಞಾನ ಇರುವರು. ನೀವ್ ಯಾರು, ಈ ತರ ಸನತ್ ಕುಮಾರ, ನಾರದರ, ರಿಪು, ಅಂಗಿರ, ದೇವಲ, ರಸಿಕರ್, ಅಭಾಂತರ ತಮರ್, ಅದಾவது ವ್ಯಾಸದೇವರು, ಮಾರ್ಗಂಡೇಯರ, ಮತ್ತೆ ಗೌತಮರ್, ವಸಿಷ್ಠರ್, ಭಗವಾನ್ ಪರಶುರಾಮರ್, ಕಪಿಲರ್, ಶುಕದೇವರ್, ದುರ್ವಾಸರ್, ಯಾಜ್ಞವಲ್ಕ್ಯರ್, ಜಾದುಕರ್ಣರ್, ಅರುಣಿ, ರೋಮಶರ್, ಶವಣರ್, ದತ್ತಾತ್ರೇಯರ್, ಆಸುರಿ, ಪತಂಜಲಿ. ಸೊ ಈ ತರ ದೌಮ್ಯರ, ಇಲ್ಲಂದ್ರೆ ಪಂಚಸಿಕರು, ಹಿರಣ್ಯನಾಭರು, ಕೌಸಲ್ಯರ್, ಕೃತದೇವರ್, ರಿದಶ್ವಜರ್. ಸೊ ಈ ತರ ಸೊ ಇಷ್ಟು ಜನ ನೀರು ಯಾರು? ಯಾಕಂದ್ರೆ ನೀವು ಸಾಧಾರಣ ಮನುಷ್ಯರಿಲ್ಲ, ಸಾಧಾರಣ ಜನಗಳಿಲ್ಲ, ನೀವು ಮಹಾತ್ಮಗಳು. ನೀವು ಈ ತರ ಅಜ್ಞಾನದಲ್ಲಿರೋರ್ನಿ ಬದಲಾಯಿಸಕ್ಕೋಸ್ಕರ, ಜ್ಞಾನ ಕೊಡೋಕ್ಕೋಸ್ಕರ ನೀವು ಬಂದಿದ್ದೀರಾ. ಯಾರು ನೀವು? ನಾವು ಇವಾಗ ಇಷ್ಟು ಜನಗಳು ಹೇಳಿದ್ದೇನಲ್ವಾ, ನೀವು ಯಾರು? ಆ ಜನ ನೀವು ಯಾರು ಅಂತ ಕೇಳ್ತಾರೆ. ಯಾಕಂದ್ರೆ ನೀವು ಶ್ರೇಷ್ಠವಾದ ಉತ್ತಮ ಪುರುಷರಾಗಿ ಇರ್ಬೋದು, ಅಷ್ಟು ಜ್ಞಾನ ನಮ್ಗೆ ಹೇಳ್ತಾ ಇದ್ದೀರಾ. ನಿಮ್ಮಂದು ನಮ್ಗೆ ಜ್ಞಾನ ಕೊಡಕ್ಕಾಗುತ್ತೆ. ಯಾಕಂದ್ರೆ ನಾವು ಇವಾಗ ಅಜ್ಞಾನ
ಕತ್ತಲಲ್ಲಿ ಸಿಕ್ಕಾಕೊಂಡಿದೀವಿ. ಸೊ ಯಾವ ತರ ಅಂದ್ರೆ ಒಂದು ಹಂದಿ ತರ, ನಾಯಿ ತರ ಸಿಕ್ಕಾಕೊಂಡಿದೀವಿ. ಸೊ ನೀವು ನಮಗೂ ಆ ಜ್ಞಾನ ದೀಪಾನಿ ಬೆಳಗಿಸಿ ಹೇಳ್ತಾರೆ. ಆಕ್ಚುಲಿ ನಾವು ಒಂದು ಟೈಮ್ ಈ ಸ್ಟೋರಿ ಹೇಳಿದೀನಿ ನೆನಸುತ್ತೆ. ಒಂದು ಟೈಮ್ ಏನಾಗುತ್ತೆ, ಒಬ್ರು ಭಗವಂತ ಭಕ್ತಿ ಮಾಡ್ತಾರೆ. ಸೊ ಭಕ್ತಿ ಮಾಡೋದು ಇವಾಗ ಅವ್ರ ಕಾಲ ಮುಗಿದೋಗೋ ಟೈಮ್. ಸೊ ಅವಾಗ ಭಗವಂತ ವಿಷ್ಣು ಏನ್ ಮಾಡ್ತಾರೆ, ನಾರದರ್ನ ಕಳಿಸ್ತಾರೆ. ನಾರದ ಹೋಗಿ ಆ ಭಕ್ತನ್ನ ಕರ್ಕೊಂಡ್ ಬಂದ್ಬಿಡಿ ವೈಕುಂಠಕ್ಕೆ. ಸರಿ, ನೀವು ಹೋಗಿ ಕರೀತಾರೆ, ಅಪ್ಪ ಬನ್ನಿ, ಈ ತರ ಭಗವಂತನ ಕರ್ಕೊಂಡ್ ಬರಕ್ ಹೇಳಿದ್ದಾರೆ. ಅವಾಗ ಅವ್ರು ಹೇಳ್ತಾರೆ, ನಮ್ ಮಕ್ಕಳು ಇವಾಗ ಚಿಕ್ಕ ಚಿಕ್ಕ ಮಕ್ಕಳಾಗಿರ್ತಾರೆ. ನಾವ್ ಯಾಕ ಇವಾಗ ನಾವು ಮನೆ ಕಟ್ಟಿದೀವಿ, ಮಕ್ಕಳೆಲ್ಲ ಚಿಕ್ಕ ಚಿಕ್ಕದಾಗಿರ್ತಾರೆ ನೋಡಿ. ನಮ್ ಹೆಂಡತಿ ಏನು ಅಷ್ಟು ಒಂದು ಏನೋ ತೆರಮೆ ಇಲ್ಲ, ನಾಲೆಡ್ಜ್ ಇಲ್ಲ ಅವಳಿಗೂ. ಇದೆಲ್ಲ ಏನೋ ಈ ವ್ಯಾಪಾರ ಎಲ್ಲ ಮಾಡಕ್ಕೆ ಅವಳಿಗೂ ಅಷ್ಟು ನಾಲೆಡ್ಜ್ ಇಲ್ಲ. ಸೊ ನಾವೇ ಎಲ್ಲ ಮಾಡಬೇಕು, ನಮ್ಮ ಮಕ್ಕಳನ್ನೆಲ್ಲ ಬೆಳೆಸ್ಬೇಕು. ಮತ್ತೆ ನಾವು ಎಷ್ಟೋ ಕೆಲಸ ಇದೆ, ಇವಾಗ ನಾವು ಬರಕ್ಕಾಗಲ್ಲ. ನಾರದ ನೆಕ್ಸ್ಟ್ ಟೈಮ್ ಬರ್ತೀನಿ ಹೇಳ್ಬಿಡ್ತಾರೆ. ಸೊ ಇವರು ಈ ತರ ಹೇಳಿದ್ಮೇಲೆ ಮತ್ತೆ ಏನ್ ಮಾಡೋದು, ಇವರು ಹೋಗ್ಬಿಡ್ತಾರೆ. ಮತ್ತೆ ನಾರದರು ಹೋಗಿ ಮಹಾವಿಷ್ಣು ಹತ್ರ ಹೇಳ್ತಾರೆ, ಸ್ವಾಮಿ ನಾವು ಕರೆದಿದ್ದೀನಿ, ಬಟ್ ಅವ್ರು ಬರಕ್ ಆಗಲ್ಲ, ಈ ತರ ಎಲ್ಲ ರೀಸನ್ ಹೇಳ್ತಾರೆ, ನಾವ್ ಏನ್ ಮಾಡೋದು? ನಾರದ ದಯವಿಟ್ಟು ಹೋಗಿ ಮತ್ತೆ ಅವ್ರನ್ನ ಕರ್ಕೊಂಡ್ ಬಂದ್ಬಿಡಿ, ನೀವು ಟೈಮ್ ವೇಸ್ಟ್ ಮಾಡ್ಬೇಡ, ಹೋಗಿ ಹೇಳ್ತಾರೆ. ಮತ್ತೆ ಏನಪ್ಪ ಇದು, ಮತ್ತೆ ನಾರದ ಬರ್ತಾರೆ, ಬಂದು ಕರೀತಾರೆ, ಅಪ್ಪ ಎಲ್ಲಿದ್ಯಾ? ಅವ್ರ ಮನೆಗ್ ಬಂದು ಕರೀತಾರೆ, ಎಲ್ಲಿದ್ಯಾ ಎಲ್ಲಿದ್ಯಾ? ಏನಪ್ಪ ಕಾಣಿಸಲ್ವೇ? ನೋಡಿದ್ರೆ ಬಾಗಿಲ ಹತ್ರ ಒಂದು ನಾಯಿ ಕೂತ್ಕೊಂಡು ಬೊಗುಳ್ತಾ ಇದೆ. ಬೊಗಳುತ್ತಾ ಇದೆ, ಕರೆಕ್ಟ್, ಬೊಗಳುತ್ತಾ ಇದೆ. ಓ ನಾರದ, ಬಂದ್ಬಿಟ್ಟಿದ್ರ ಮತ್ತೆ? ನಾವ್ ಇಲ್ಲಿದ್ದೀನಿ, ಒಳಗಡೆ ಏನು ಹುಡುಕ್ತಾ ಇದೀಯಾ? ಇದೇನಪ್ಪ ಮತ್ತೆ ನೀವು ನಾಯಿ ಆಗಿಬಿಟ್ಟಿದ್ಯಾ? ಓಕೆ, ನಾಯಿ ಆಗಿಬಿಟ್ಟಿದ್ಯಾ? ಮತ್ತೆ ಇವಾಗ ಬಂದ್ಬಿಡಿ, ಭಗವಂತ ನಿಮ್ಗೆ ಕರ್ಕೊಂಡ್ ಬರಕ್ ಹೇಳಿದ್ದಾರೆ, ನೀವು ಬಂದ್ಬಿಡಿ, ನಾವು ಹೋಗೋಣ. ನೋ 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 ನಾರದ, ನೋಡ್ಕೊಳ್ಳಿ, ನಾವು ಎಷ್ಟು ಸಂಪತ್ತು ಸಂಪಾದಿಸಿ ಅಷ್ಟು ಐಶ್ವರ್ಯಗಳು ಮಾಡಿ ಕೊಟ್ಟಿದ್ದೀನಿ. ನಮ್ ಹೆಂಡತಿ ಬಾಗಿಲೆಲ್ಲ ಓಪನ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಅಕ್ಕಪಕ್ಕ ಮಾತಾಡಕ್ಕೆ. ನಮ್ಮ ಮಕ್ಕಳು ಹೋಗಿ ನೋಡಿ, ಅಲ್ಲೇನೋ ಆಟಾಡ್ತಾ ಇದಾರೆ ಅವ್ರು ಆಚೆ. ಮತ್ತೆ ಯಾರಾದ್ರೂ ಕಳ್ಳತನ ಮಾಡಕ್ಕೆ ಬಂದು ಕಳ್ಳತನ ಮಾಡಿಬಿಟ್ಟಿದ್ರೆ ಏನ್ ಮಾಡೋದು? ಅದಕ್ಕೆ ನಾವು ಈ ಮನೆಗೆ ರಕ್ಷಣವಾಗಿ ಇಡಬೇಕು. ಅದಕ್ಕೆ ನಾವು ಇಲ್ಲಿ ನಾಯಾಗಿ ಹುಟ್ಟಿ ನಮ್ಮ ಮನೆ, ನಮ್ಮ ಐಶ್ವರ್ಯ, ನಮ್ಮ ಫ್ಯಾಮಿಲಿ, ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ರಕ್ಷಣೆ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಇದೀನಿ. ನಾವ್ ಬಂದ್ರೆ ಮತ್ತೆ ಯಾರಾದ್ರೂ ಕಳ್ಳತನ ಮಾಡಿಬಿಟ್ಟಿದ್ರೆ ಮತ್ತೆ ನಮ್ಮ ಹೆಂಡತಿ ಮಕ್ಕಳು ಗೆದಿ ಏನಾಗುತ್ತೆ? ನಾವ್ ಬರಕ್ಕಾಗಲ್ಲ ಸ್ವಾಮಿ, ನೀವು ಹೋಗಿ, ನೆಕ್ಸ್ಟ್ ಟೈಮ್ ನೋಡೋಣ. ಇದೇನಪ್ಪ ಇದು? ನೀವು ಮನುಷ್ಯರ ಇದ್ರು ಫಸ್ಟ್, ಇವಾಗ ನಾಯಾಗಿ ಬಿಟ್ಟಿದ್ರೆ ಇವಾಗ ಅದು ಬನ್ನಿ ಅಂದ್ರೆ ಇವಾಗ ಬರಕ್ಕಾಗಲ್ಲ ಅಂತ ಹೇಳ್ತೀರಾ ಹೇಳ್ತಾರೆ. ಮತ್ತೆ ಅವರು ಬರಲ್ಲ, ಮತ್ತೆ ಏನ್ ಮಾಡೋದು? ಮತ್ತೆ ನಾರದರು ಹೋಗ್ತಾರೆ, ಸ್ವಾಮಿ ನೋಡಿ ಸ್ವಾಮಿನು ವೈಕುಂಠಕ್ಕೆ ಹೋಗಿ ಹೇಳ್ತಾರೆ, ಸ್ವಾಮಿ ಅವ್ರನ್ನ ಕರೆದಿದ್ದೀನಿ, ಅವ್ರು ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದಾನೆ, ಏನ್ ಮಾಡೋದು? ನಾರದ, ನಿಮ್ಗೂ ಸ್ವಾಮಿ ಯಾರು? ಬೇರೆ ಯಾರು? ನೀವೇ ಸ್ವಾಮಿ. ಮತ್ತೆ ನಾವ್ ಹೇಳೋದು ನೀವು ಕೇಳಬೇಕಲ್ವಾ? ಅದು ಬಿಟ್ಟು ಅವನು ಹೇಳೋದೆಲ್ಲ ಕೇಳ್ಕೊಂಡು ಇಲ್ಲಿ ಬರ್ತೇನೋ? ಹೋಗಿ ಅವನ ಕರ್ಕೊಂಡ್ ಬನ್ನಿ ಹೇಳ್ತಾರೆ. ಸ್ವಲ್ಪ ಹಾರ್ಷ್ ಆಗಿ ಮಾತಾಡ್ಬಿಡ್ತಾರೆ ಮಹಾವಿಷ್ಣು. ಅಯ್ಯೋ ಇದೇನಪ್ಪ, ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಅವರು ಮತ್ತೆ ವಾಪಸ್ಸು ಮತ್ತೆ ಗೋಲೋಕ್ ಬರ್ತಾರೆ ನಾರದು. ಒಂದು ಒಳಗಡೆ ಫಸ್ಟ್ ಇದ್ರು, ಇವಾಗ ಆಚೆ ಇದ್ರು, ಏನೋ ನಾಯಾಗ ಬಹುಳಿದ್ದಾರೆ, ಹುಡುಕ್ತಾ ಇದ್ರ. ಅಯ್ಯೋ ಎಲ್ಲಿ ಹೋಗ್ಬಿಟ್ಟಿದೆ ಈ ನಾಯಿ, ಎಲ್ಲಿ ಹೋಗ್ಬಿಟ್ಟಿದೆ ಹುಡುಕ್ತಾ ಇದ್ರು. ಅವರು ಮನೆ ಬ್ಯಾಕ್ ಸೈಡ್ ಎಲ್ಲದಿದೆಯೋ ಮನೆ ಒಂದು ರೌಂಡೇ ಹೊಡಿತಾ ಇದಾರೆ. ಸೊ ಅವಾಗ ಮನೆ ಸೈಡ್ ಇಲ್ಲಿ ಒಂದು ದೊಡ್ಡ ಇದು ಪುತ್ತಂದ್ರೆ ಹಾವೆಲ್ಲ ಇರುತ್ತಲ್ವಾ, ಮನೆ ಒಂದು ಪುತ್ತು ಅಂತಾರೆ. ಸೊ ಅದಕ್ಕೆ ಇವಾಗ ಎಲ್ಲಿಯಾದೆಲ್ಲ ಅದೆಲ್ಲ ಹಾಲೆಲ್ಲ ಬಿಡ್ತಾರೆ, ಅದೆಲ್ಲ ಇರುತ್ತೆ. ಸೊ ಆ ಜಾಗದಲ್ಲಿ ಬಿಸಿನ ಒಂದು ಹಾವು ಆಚೆ ಬರುತ್ತೆ. ನಾರದ, ನಾವ್ ಇಲ್ಲಿದ್ದೀನಿ, ನೀವು ಅಲ್ಲಿ ಹುಡುಕ್ತಾ ಇದೀಯಾ? ಏನಪ್ಪಾ ಫಸ್ಟ್ ಮನುಷ್ಯರಾಗಿದ್ರ, ಆಮೇಲೆ ನಾಯಿ ಆಗ್ಬಿಟ್ಟಿದ್ಯಾ, ಇವಾಗ ಏನು ಹಾವಾಗಿಬಿಟ್ಟಿದ್ಯಾ? ನಾವು ಆ ಕಾಲದಲ್ಲಿ ಚಿನ್ನದ ಕಾಸುಗಳು ಅದೆಲ್ಲ ಏನ್ ಮಾಡ್ತಾರೆ, ಒಂದು ಪಾಟ್ ಅಲ್ಲಿ ಹಾಕಿ ಭೂಮಿ ಡಿಗ್ ಮಾಡಿ ಅದ್ರ ಒಳಗಡೆ ಇಟ್ಬಿಡ್ತಾರೆ, ಸೇಫ್ಟಿಗೋಸ್ಕರ. ಯಾಕಂದ್ರೆ
ಯಾರಾದ್ರೂ ಕಳ್ಳತನ ಮಾಡೋರು ಬಂದ್ರೆ ಮನೇಲಿರೋದೇ ಎತ್ತಾರೆ. ಈ ತರ ಎಲ್ಲೋದ್ರ ಕೆಳಗೆ ಬಚ್ಚಿಟ್ಬಿಟ್ಟಿದ್ರೆ ಅದು ಅವ್ರಿಗೆ ಗೊತ್ತಿಲ್ವೇ? ಸೊ ಅದಕ್ಕೆ ಅವರು ನಾವು ಇಲ್ಲೇ ನಮ್ಮ ಐಶ್ವರ್ಯ ಎಲ್ಲ ಬಚ್ಚಿಟ್ಬಿಟ್ಟಿದೀನಿ, ಇದು ಒಳಗಡೆ ಪೂರ್ತಿ ಅಷ್ಟು ಚಿನ್ನದ ಏನು ಚಿನ್ನದ ಕಾಸುಗಳು ಮತ್ತ ವೈಡೂರ್ಯಗಳೆಲ್ಲ ಇದು ಒಳಗಡೆ ನಾವು ಇಟ್ಟಿದೀನಿ, ಅದಕ್ಕೆ ಇಲ್ಲೇ ನಾವು ಸೇಫ್ಟಿಯಾಗ ಏನು ಹಾವಾಗ ಮಾರಿ ಇಲ್ಲೇ ಇವರು ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಐಶ್ವರ್ಯನ ರಕ್ಷಣೆ ಮಾಡ್ತಾ ಇದ್ದೀವಿ. ಅಯ್ಯೋ ಸ್ವಾಮಿ, ನೀವ್ ಇರೋ ದಿಂದು ಇವಾಗ ಮತ್ತೆ ಮತ್ತೆ ನೀವು ಕೆಳಗೆ ಹೋಗ್ತಾ ಇದೀಯಾ, ನೀವ್ ಬನ್ನಿ ನಾವು ಹೋಗೋಣ, ವೈಗುಂಠಕ್ಕೆ ಹೋಗೋಣ, ಭಗವಂತ ಕರ್ಕೊಂಡ್ ಬರಕ್ ಹೇಳಿದ್ದಾರೆ. ಓ ಇಲ್ಲ ಸ್ವಾಮಿ, ನಾವು ಬಂದ್ರೆ ಮತ್ತೆ ನಮ್ ಫ್ಯಾಮಿಲಿ ಯಾರು ನೋಡ್ಕೊಳ್ತಾರೆ, ಈ ಐಶ್ವರ್ಯ ಯಾರಾದ್ರು ಕಳ್ಳತನ ಮಾಡಿ ಬಿಟ್ಟಿದ್ರೆ ಮತ್ತೆ ನಮ್ ಹೆಂಡತಿ ಮಕ್ಕಳೆಲ್ಲ ಎಷ್ಟು ಕಷ್ಟ ಅನುಭವಿಸ್ತಾರೆ. ಓ ನಾವ್ ಬರಕ್ಕಾಗಲ್ಲ ಅಂತಾರೆ. ಓಹೋ, ಇವನ್ ಬಿಟ್ಟಿದ್ರೆ ಮತ್ತೆ ಮತ್ತೆ ನೀಚವಾಗಿ ಹೋಗ್ತಾ ಇದ್ದಾನೆ. ಸೊ ಅದಕ್ಕೆ ಏನ್ ಮಾಡಿದ್ದಾರೆ ಇವರು, ಅಯ್ಯೋ ಹಾವು ಹಾವು, ಈ ಹಾವನ್ನ ನೋಡಿ ನೋಡಿ ಹಾವು ಬಂದ್ಬಿಟ್ಟಿದ್ದೇನು, ಈತ ಒಂದು ಸಾಧಾರಣ ಮನುಷ್ಯರ ತರ ರೂಪ ಬದಲಾಯಿಸ್ಕೊಂಡು ನಾರದರು ಕಿರಿಚ್ತಾರೆ. ಸೊ ಅವಾಗ ಅವ್ರ ಮಕ್ಕಳೇ ಓಡೋಡಿ ಬಂದು ಒಂದು ದೊಡ್ಡ ಕಟ್ಟೆ ಎಲ್ಲ ತಗೊಂಡ್ ಬಂದು ಆ ಹಾವನ್ನ ಹೊಡಿತಾರೆ. ಸೊ ಆ ಹಾವು ಅಲ್ಲೇ ತಿರೋಗ್ಬಿಡ್ತಾರೆ. ಸೊ ಇವಾಗ ನೋಡಿ, ಅವರ ಮಕ್ಕಳಿಂದೆ ಆ ಹಾವು ತೀರೋಗಿದೆ, ಆ ಆತ್ಮ ತೀರೋಗಿದೆ. ಸೊ ಆಮೇಲೆ ಏನ್ ಮಾಡ್ತಾರೆ, ನಾರದರು ಆ ಆತ್ಮನ ಕರ್ಕೊಂಡು ವೈಗುಂಠ ಲೋಕಕ್ಕೆ ಹೋಗ್ತಾರೆ. ಸೊ ಈ ತರ ಅಟ್ಯಾಚ್ಮೆಂಟ್ ಇದ್ರೆ ಮತ್ತೆ ಮತ್ತೆ ಈ ಭೌತಿಕ ಲೋಕದಲ್ಲಿ ನೀಚವಾಗಿ ಹೋಗ್ತಾ ಇರ್ತಾರೆ. ಸೊ ನಾಟ್ ಫಾರ್, ಅதாவது ಇವಾಗ ನೋಡಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್, ಆಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್, ಆಮೇಲೆ ಥರ್ಡ್ ಸ್ಟ್ಯಾಂಡರ್ಡ್, ಆಮೇಲೆ ಫೋರ್ತ್ ಸ್ಟ್ಯಾಂಡರ್ಡ್, ಆಮೇಲೆ ಫಿಫ್ತ್ ಸ್ಟ್ಯಾಂಡರ್ಡ್, ಈ ತರ ಮೇಲ್ಗಡೆ ಹೋಗುತ್ತಲ್ವಾ. ಬಟ್ ನಾವು ಈ ಭೌತಿಕಲ್ಲಿ ಅಟ್ಯಾಚ್ಮೆಂಟ್ ಇರೋದ್ರಿಂದ ಮತ್ ಅವರು ಮೇಲ್ಗಡೆ ಹೋಗಲ್ಲ, ಕೆಳಗೆ ಹೋಗ್ತಾರೆ. ಕೆಳಗೆ ಅವರು ಡಿಪ್ರಮೋಟ್ ಅವ್ರ ತರ ಅವರು ಪರಿಸ್ಥಿತಿ ಕೆಳಗೆ ಹೋಗ್ತಾ ಇರುತ್ತೆ. ನೋಡಿ, ಮನುಷ್ಯರಾಗಿದ್ರು, ಆಮೇಲೆ ನಾಯಾಗಿ ಹುಟ್ಟಿದ್ದಾರೆ, ಆಮೇಲೆ ಏನಾಯ್ತು ಹಾವಾಗಿ ಹುಟ್ಟಿದ್ದಾರೆ, ಮತ್ತೆ ಬಿಟ್ಟಿದ್ರೆ ಅವನು ಮತ್ತೆ ನೀಚವಾಗ ಜೀವರಾಶಿಯಾಗಿ ಹೋಗ್ಬಿಡ್ತಾನೆ. ಅದಕ್ಕೆ ನಾರದರು ಏನ್ ಮಾಡಿದ್ದಾರೆ, ಈ ತರ ಹೇಳಿ ಅವ್ರ ಮಕ್ಕಳೇ ಬಂದು ಹಾವಿನ ಹೂಡಿತು, ಮತ್ತೆ ಆ ಹಾವಿನ ಆತ್ಮನೇ ಅವರು ವೈಗುಂಠ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಭಗವಂತನ ಕರುಣೆ ಇರ್ಬೇಕು, ಮತ್ತೆ ಭಕ್ತರ ಕರುಣೆ ಇದ್ರೆ ಮಾತ್ರ ನಾವು ಭಗವಂತ ಲೋಕ ಹೋಗಕ್ಕಾಗತ್ತೆ. ಯಾಕಂದ್ರೆ ನಾವೆಲ್ಲ ಈ ಭೌತಿಕಲ್ಲಿ ಸಿಕ್ಕಾಕೊಂಡಿರ್ತೀವಿ. ಸೊ ನಮ್ಗೆ ಈ ಭೌತಿಕಲ್ಲಿ ಅಷ್ಟು ಒಂದು ಅಟ್ಯಾಚ್ಮೆಂಟ್ ಇರುತ್ತೆ, ಅಟ್ಯಾಚ್ಮೆಂಟ್ ಬಿಡಕ್ಕೆ ನಮಗೂ ಆಗಲ್ಲ. ಅದೇ ಇಲ್ಲಿ ಹೇಳ್ತಾ ಇರ್ತಾರೆ. ಸೊ ಈ ಅಟ್ಯಾಚ್ಮೆಂಟ್ ಇಂದು ನಾವು ನೀಚವಾಗ, ಅದೇ ಇಲ್ಲಿ ಹೇಳ್ತಾ ಇದ್ದಾರೆ ಚಿತ್ರಗೀರು, ಹಂದಿ ನಾಯಿ ತರ ಅಜ್ಞಾನಲ್ಲಿ ಇದೀವಿ ನಾವು, ನಮ್ಗೂ ನೀವು ಜ್ಞಾನ ದೀಪ ಹಚ್ಚಿ ಅವರು ಕೇಳ್ತಾರೆ. ಓಕೆ, ಸೊ ಅವಾಗ ಹಂಗಿರೋರು ಹೇಳ್ತಾರೆ, ಓ ರಾಜನೇ, ನೀವೇನ್ ಮಾಡಿದಿರಾ, ನೀವು ಮಹಾ ಬೇಕು ಇಷ್ಟಪಟ್ಟಿದ್ದೀರಾ, ನಾವು ನಿಮ್ಮ ಹತ್ರ ಬರುವಾಗ ನೀವು ಅದೇ ಕೇಳಿದಿರ. ಸೊ ಅದಕ್ಕೆ ನಾವೇನ್ ಮಾಡಿದೀನಿ, ನಿಮ್ಗೆ ಮಹಾ ಕೊಟ್ಟಿದೀನಿ. ಆ ಮಹಾ ಕೊಟ್ಟಿದ ಅಂಗಿರ ಋಷಿಯೇ ನಾನು. ನೀವು ಯಾರನ್ನ ಕೇಳ್ತೀಯಲ್ವಾ, ನಿಮ್ಗೂ ಆ ಸಂತಾನ ಸಂತೋಷ ಕೊಟ್ಟಿದ ಅಂಗಿರ ಋಷಿ ನಾವು. ಇವ್ರು ಯಾರು ಗೊತ್ತಾ, ಇವರ ಬ್ರಹ್ಮಣ ಪುತ್ರ ನಾರದ ಋಷಿ. ಸೊ ನಾವಿಬ್ರೇ ನಿಮ್ಗೆ ಜ್ಞಾನ ಕೊಡೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ನೀವು ಆ ದೇವೋತ್ತಮ ಪರಮ ಪುರುಷನು ಭಕ್ತನು, ನೀವು ಈ ತರ ಭೌತಿಕವಾಗಿರೋ ಕಷ್ಟದಲ್ಲಿ ಸಿಕ್ಕಾಕೊಂಡು ಕಷ್ಟಪಡೋದು ನೋಡಿ ನಿಮ್ಗೆ ಜ್ಞಾನ ಕೊಡೋಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ವಿ. ನೀವು ಯಾಕೆ ಈ ತರ ದುಃಖಲ್ಲಿ ಸಿಕ್ಕಾಕೊಂಡು ಇಷ್ಟು ಕಷ್ಟ ಅನುಭವಿಸ್ತಾ ಇದೆಯಾ, ನಿಮ್ಗೆ ಇಂದು ಬಿಡುಗಡೆ ಮಾಡಕ್ಕೋಸ್ಕರ ನಾವು ಬಂದಿದ್ದೀವಿ. ನೀವು ಈ ಅಜ್ಞಾನನ್ನು ಈ ಕತ್ತಲ್ಲಿ ಸಿಕ್ಕಾಕೊಂಡಿದ್ಯಾ. ಸೊ ಆ ಕತ್ತಲ್ಲಿ ಸಿಕ್ಕಾಕೊಂಡೋದ್ರಿಂದ ನಿಮ್ಗೂ ದುಃಖ, ಅದೇ ನಿಮ್ಗೂ ದುಃಖಲ್ಲಿ ಮುಳುಗಿಬಿಟ್ಟಿದ್ಯಾ, ಅದೇ ನಿಮ್ಗೆ ದುಃಖಕ್ಕೆ ಕಾರಣ ಆಗ್ತಾ ಇದೆ. ಸೊ ನೀವು ಜ್ಞಾನ ಬಂದ್ರೆ ನೀವು ಮೇಲ್ಗಡೆ ಹೋಗಕ್ಕಾಗತ್ತೆ. ಈ ಭೌತಿಕವಾಗಿ ಇರೋ ಲಾಭ ನಷ್ಟಗಳು, ಸುಖ ದುಃಖಗಳು ಎಲ್ಲ ಎರಡುಗಳಾಗ ಇರುತ್ತೆ, ಅದರಿಂದ ನೀವು ಆಚೆ ಬರಬೇಕು, ಇಲ್ಲಾಂದ್ರೆ ಅದು ಒಳಗಡೆ ಸಿಕ್ಕಾಕೊಳ್ಬಿಡ್ತೀಯಾ. ಸೊ ಯಾರೊಬ್ಬನು ಭಗವಂತನ ಭಕ್ತಿ ಮಾಡ್ತಾನೋ ಅವನು ಏನ್ ಹೇಳ್ತಾರೆ, ಮಹಾ ಪೌರುಷ.
ಸೊ ಆ ತರ ನೀವು ಒಂದು ಶ್ರೇಷ್ಠವಾದ ಭಕ್ತನು. ಸೊ ಆ ತರ ಇರುವಾಗ ನೀವ್ ಯಾಕೆ ಈ ತರ ಕಷ್ಟ ಅನುಭವಿಸಿ ಹೇಳ್ತಾರೆ. ಸೊ ನಾವು ಫಸ್ಟ್ ಟೈಮ್ ನಿಮ್ ಮನೆಗೆ ಬಂದ್ವಿ, ನಿಮ್ ಪ್ಯಾಲೇಸ್ಗೆ ಬಂದಿದೀವಿ, ನಿಮ್ಗೆ ಜ್ಞಾನ ಕೊಡೋ ಕೊಡಬೇಕೂನೇ ಅನ್ಕೊಂಡು ಬಂದಿದ್ದೀವಿ. ಮತ್ತೆ ಏನಾಯ್ತು, ನೀವು ಅದ ಕೇಳೋ ಅಷ್ಟು ಟೈಮ್ ಇಲ್ಲ ನಿಮ್ಗೂ. ನೀವು ಫುಲ್ ಅಂಡ್ ಫುಲ್ ಭೌತಿಕ ವಿಷಯಗಳಲ್ಲಿ ಮುಳುಗಿ ಇರ್ತೀಯ. ನಿಮ್ಗೆ ಆ ಸುಖ ಏನು ಮಗಾನ ಒಂದು ಸುಖ ಬೇಕು ಅಂತ ಕೇಳ್ತಾ ಇದ್ದೀರ. ನಾವು ಅದಕ್ಕೆ ಅದು ಕೊಟ್ಬಿಟ್ಟು ಹೋಗುವಾಗ ನಿಮ್ ಹತ್ರ ಹೇಳಿದೀವಿ, ನಿಮ್ಗೂ ಸುಖ ಮತ್ತೆ ದುಃಖ ಎರಡಕ್ಕೂ ಈ ಮಗುವೇ ಕಾರಣವಾಗಿ ಇರುತ್ತೆ, ಅದಕ್ಕೆ ನಿಮ್ಗೆ ಹೇಳಿದ್ವಿ. ಸೊ ನಿಮ್ಗೂ ಒಂದು ಜ್ಞಾನ ಕೊಡೋಕ್ಕೋಸ್ಕರ ಇದು ಹೇಳಿದ್ವಿ. ಸೊ ನಿಮ್ಗೂ ಇವಾಗ ಪುತ್ರ ಬೇಕು ಅಂತ ಕೇಳಿದಿರಲ್ವಾ, ಇವಾಗ ನಿಮ್ಗೆ ಪುತ್ರ ಸಿಕ್ಕಿದೆ. ಸೊ ಅದರಿಂದ ನಿಮ್ಗೆ ಸುಖ ಬಂತು. ಇವಾಗ ನೋಡಿ ಆ ಪುತ್ರ ಹೋಗಿಬಿಟ್ಟಿದ್ದಾನೆ, ಅದರಿಂದ ನಿಮ್ಗೆ ದುಃಖವಾಗ ಬಂತು. ಅದೇ ನೀವು ಇವಾಗ ಅನುಭವಿಸ್ತಾ ಇದ್ದೀರಾ. ಓ ಸೂರಸೇನ ದೇಶದ್ದು ರಾಜನೇ, ಸೊ ನೀವ್ ಏನ್ ಮಾಡ್ಬೇಕು, ನಿಮ್ಗೆ ಇಷ್ಟು ಹೆಂಡತಿಗಳಿದ್ದಾರೆ, ಇಷ್ಟು ದೊಡ್ಡ ರಾಜ್ಯ ಇದೆ, ಇಷ್ಟು ದೊಡ್ಡ ಪ್ಯಾಲೇಸ್ ಇದೆ, ಮನೆ ಇದೆ, ಮತ್ತೆ ಎಷ್ಟೋ ಐಶ್ವರ್ಯಗಳಿರುತ್ತೆ, ಸಕಲ ಸಂಪತ್ತು ಇರುತ್ತೆ. ಬಟ್ ಇಷ್ಟು ಇದ್ದು ನೀವೇನ್ ಮಾಡ್ತಾ ಇದ್ದೀರಾ, ನೀವು ಮಗು ಬೇಕು ಅಂತ ಕೇಳ್ತಾ ಇದ್ದೀರಾ. ಸೊ ಇದೇ ನೀವು ನೋಡುವಾಗ ಆತ್ಮದೇವರು ಏನಾಗಿದ್ದಾರೆ, ಆಕ್ಚುಲಿ ಆತ್ಮದೇವರಿಗೂ ಅಷ್ಟು ಸಕಲ ಸಂಪತ್ತು ಇತ್ತು, ಶ್ರೇಷ್ಠವಾದ ಭಕ್ತರು, ಮತ್ತೆ ಅವ್ರಿಗೂ ಮಕ್ಕಳು ಇಲ್ಲ. ಸೊ ಇವರು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಹೋಗ್ತಾರೆ. ಎಷ್ಟು ಸಂಪತ್ತಿದೆ, ಎಷ್ಟು ಜ್ಞಾನ ಇತ್ತು, ಬಟ್ ಭಕ್ತಿ ಮಾಡಿದ್ವಿ, ಆದ್ರೆ ನಮ್ಗೆ ಮಕ್ಕಳು ಇಲ್ವೇ, ಮತ್ತೆ ಯಾಕೆ ನಾವಿರೋದು ವೇಸ್ಟ್ ಅಲ್ವಾ ಅನ್ನೋ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಕೊಳ್ತಾರೆ. ಸೊ ಆ ಜಾಗದಲ್ಲಿ ಕಾಡಲ್ಲಿ ಒಂದು ಋಷಿ ನೋಡ್ತಾರೆ. ಆ ಋಷಿ ಕೇಳ್ತಾರೆ, ಯಾಕಪ್ಪ ಈ ತರ ಒಂದು ಕೆಲಸ ಮಾಡಕ್ಕೆ ಬಂದಿದ್ದೀರ? ಸ್ವಾಮಿ ನಮಗೂ ಮಹಾ ಬೇಕು. ಸೊ ಅವರು ಜ್ಞಾನ ದೃಷ್ಟಿಯಲ್ಲಿ ನೋಡ್ತಾರೆ, ಅಪ್ಪ ನೀನ್ ಇವಾಗ ಚೆನ್ನಾಗಿರ್ತೀಯಪ್ಪ, ನಿಮ್ಗೆ ಯಾಕ ಮಗ ಬೇಕು? ನೀವು ಇವಾಗ ಚೆನ್ನಾಗಿರ್ತೀಯಲ್ವಾ, ಇದೇ ತರ ಇದ್ಬಿಟ್ಟು ಹೋಗಿ ಹೇಳ್ತಾರೆ. ಇಲ್ಲ ನಮ್ಗೂ ಮಗ ಖಂಡಿತ ಬೇಕಾಗುತ್ತೆ. ಇನ್ನು ಅಷ್ಟು ಅಡ ಮಾಡಿ ಏನ್ ಮಾಡ್ತಾರ, ಮಗ ಬೇಕು ಅಂತ ಹೇಳ್ತಾರೆ. ನಿನ್ ಕರ್ಮನ ನಾವೆಲ್ಲಿ ಚೇಂಜ್ ಮಾಡಕ್ಕಾಗುತ್ತೇನೋ. ಅವ್ರು ಏನ್ ಮಾಡ್ತಾರ, ಒಂದು ಹಣ್ಣು ಕೊಡ್ತಾರೆ, ಈ ಹಣ್ಣು ನಿಮ್ ಹೆಂಡತಿ ಹತ್ರ ಕುಡಿ, ಅವಳು ತಿನ್ಬಿಟ್ಟು ಅವಳಿಗೂ ಒಳ್ಳೆ ಮಗ ಹುಡ್ತಾನೆ, ಅಷ್ಟು ಜ್ಞಾನವಂತ ಹುಡ್ತಾನೇನು ಕೊಡ್ತಾರೆ. ಬಟ್ ತಗೊಂಡು ಹೋಗಿ ತುಂದಿಲಿ ಹತ್ರ ಕೊಡ್ತಾರೆ. ಬಟ್ ಅವಳು ಏನ್ ಮಾಡ್ತಾಳೆ, ಅಯ್ಯೋ ಈಗ ಹಣ್ಣು ತಿಂದ್ರೆ ನಾವು ಪ್ರೆಗ್ನೆಂಟ್ ಆಗ್ಬಿಡ್ತೀನಿ, ಮತ್ತೆ ನಮ್ ರೂಪ ಬದಲಾಗ್ಬಿಡುತ್ತೆ, ನಮ್ ಸೌಂದರ್ಯ ಹೋಗ್ಬಿಡುತ್ತೆ, ಆಮೇಲೆ ಯಾರಾவது ಏನೋ ನೆಕ್ಸ್ಟ್ ಯಾರಾவது ನೌಕರಾಣಿ ಇಡಬೇಕು ನೋಡ್ಕೊಳ್ಳಕ್ಕೆ, ಅವಳು ನಮ್ ಗಂಡ ಮತ್ತೆ ಈ ಐಶ್ವರ್ಯ ಎಲ್ಲಾನೇ ಕಳ್ಳತನ ಮಾಡ್ಕೊಂಡು ಹೋಗ್ಬಿಡ್ತಾಳೆ, ನಮ್ನ ಮೋಸ ಮಾಡ್ಬಿಡ್ತಾಳೆ. ಯಾಕಂದ್ರೆ ಈ ತರ ನೌಕರಾಣಿ ತರ ಬರ್ತಾರೆ. ಮತ್ತೆ ಆಮೇಲೆ ಏನಾಗುತ್ತೆ, ಅವರು ಆ ಮನೆಯಲ್ಲಿ ಇರೋ ಯಜಮಾನರನ್ನೇ ಏನು ಮೋಹ ಹಾಕಿ ಅವ್ರಿಗೂ ಸೆಕೆಂಡ್ ಹೆಂಡತಿಯಾಗಿ ಚೇಂಜ್ ಆಗ್ಬಿಡ್ತಾರೆ. ಸೊ ಈ ತರ ಎಲ್ಲ ಆಗುತ್ತಲ್ವಾ. ಸೊ ಅದಕ್ಕೆ ಅವಳು ಅಯ್ಯೋ ಬೇಡ, ಮತ್ತೆ ನಮ್ ಗಂಡ ಬೇರೆ ಯಾರ್ಕಾದ್ರು ಹೋಗ್ಬಿಟ್ಟಿದ್ರೆ ಏನ್ ಮಾಡೋದು, ಅದಕ್ಕೆ ಬೇಡ. ಆದ್ರೆ ಈಗ ಆ ಟೈಮಲ್ಲಿ ಅವರು ಸಹೋದರಿ ಒಬ್ಳು ಬರ್ತಾಳೆ, ಅವಳ ಪ್ರೆಗ್ನೆಂಟ್ ಆಗಿದ್ದಾಳೆ, ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಸೊ ಅವಳು ಹೇಳ್ತಾಳೆ, ಓಕೆ ನಾವು ನಮ್ ಮಗನಿ ನಿಮ್ಗೆ ಕೊಟ್ಬಿಡ್ತೀನಿ ಡೆಲಿವರಿ ಆದ್ಮೇಲೆ, ಅದೇ ನಿಮ್ ಮಗನ ಹೇಳ್ಕೊಳ್ಳಿ, ಬಟ್ ಈ ಹಣ್ಣು ಏನ್ ಮಾಡೋದು? ಓಕೆ ಅಲ್ಲಿ ಹಾವು ಇದು ಏನೋ ಕೌಗೆ ಏನ್ ಹೇಳ್ತಾರೆ, ಸೊ ಹಸು ಕೊಟ್ಬಿಡ್ತಾಳೆ. ಸೊ ಹಸುಕ್ಕೆ ಆಮೇಲೆ ಅದು ಪ್ರೆಗ್ನೆಂಟ್ ಆಗಿ ಅದಕ್ಕೂ ಗೋಕರ್ಣ ಹುಡ್ತಾರೆ.
ಅದು ಅಷ್ಟು ಒಂದು ಜ್ಞಾನವಂತರಾಗಿ ಹುಡ್ತಾರೆ. ಯಾಕಂದ್ರೆ ಮಹರ್ಷಿ ಕೊಟ್ಟಿದ್ದ ಹಣ್ಣಲ್ವಾ, ಅದರಿಂದ ಜ್ಞಾನ ಮಗು ಹುಟ್ಟುತ್ತೆ. ಅದೇ ಗೋಕರ್ಣನಾಗ ಹಸುಕು ಹುಟ್ಟುತ್ತೆ. ಬಟ್ ಇವಳ ತಂಗಿ ಮಗನು ಅವಳಿಗೊಂದು ಮಗ ಹುಟ್ಟುತ್ತೆ. ಅದೇ ಏನು ತುಂದುಕಾರಿ. ತುಂದುಕಾರಿ ಅಷ್ಟು ಒಂದು ನೀಚ ಕೆಲಸ ಮಾಡ್ತಾಳೆ, ನೀಚ ಗುಣ, ಅಷ್ಟು ದುರ್ಗುಣ ಇರುತ್ತೆ. ಸೊ ಆ ಮಗ ಹುಟ್ಟಿದ ಮೇಲ್ಗಡೆ ಆತ್ಮದೇವರು ಅಷ್ಟು ಕಷ್ಟ ಅನುಭವಿಸಿ ಅವರು ಕಾಡಕ್ಕೆ ಹೋಗಿ ಅಲ್ಲಿಂದ ಭಕ್ತಿ ಮಾಡಿ ಭಗವಂತನ ಹೋಗ್ಬಿಡ್ತಾರೆ. ಮತ್ತೆ ಅವನು ಏನ್ ಮಾಡ್ತಾನೆ, ಅವ್ರ ತಾಯಿ ತುಂದುಳಿನಿ ಅಷ್ಟು ಹೊಡಿಗೂ ಅವಳು ತಿರೋಗ್ಬಿಡ್ತಾರೆ. ಇವನಿಗೂ, ಯಾಕಂದ್ರೆ ಇವನಿಗೂ ಮಾದು ಸೂದು ಎಲ್ಲಾ ಕೆಲಸ ಇತ್ತು. ಇವನಿಗೆ ಏನೋ ಒಂದು ವ್ಯಾಧಿ ಬಂತು, ಇವನು ತಿರೋಗ್ಬಿಡ್ತಾನೆ. ಸೊ ಅದೇ ಹೇಳ್ತಾ ಇರೋದು. ಅದಕ್ಕೆ ಋಷಿಗಳು ಏನ್ ಹೇಳ್ತಾರೆ, ಮಕ್ಕಳು ಇಲ್ವಾ, ಸಂತಾನ ಇಲ್ವಾ, ಬಿಟ್ಬಿಡಿ, ಇರೋ ಐಶ್ವರ್ಯ ಇಟ್ಕೊಂಡು ಸಂತೋಷವಾಗಿರ್ಬೇಕು. ನೀವು ಜ್ಞಾನ ಪಟ್ಟು ಅದೇ ತರ ಭಗವಂತನ ಭಕ್ತಿ ಮಾಡಿ ಹೋಗ್ಬೇಕು. ಯಾಕಂದ್ರೆ ಅವ್ರಿಗೆಲ್ಲ ಪುತ್ರ ಭಾಗ್ಯ ಇಲ್ಲಂದ್ರೆ ಏನ್ ಮಾಡಕ್ಕಾಗುತ್ತೆ. ಆಕ್ಚುಲಿ ಅದೇ ತರ ಚಿತ್ರಕೇತ ಮಹಾರಾಜ ಪುತ್ರ ಭಾಗ್ಯ ಇಲ್ಲ. ಆದ್ರೆ ಅವ್ರು ಕೇಳಿದ್ರೆ ಅದಾவது ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಲ್ವಾ, ಇಲ್ವೇ, ಪುತ್ರ ಬೇಕೇ ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವರು ಬೈ ಫೋರ್ಸ್ ಹಂಗಿರೋ ಋಷಿ ಈ ತರ ಮಗ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಓ ನಿಮ್ ಸುಖಕ್ಕೆ ಇದೆ ಕಾರಣ, ದುಃಖಕ್ಕೆ ಇದೆ ಕಾರಣ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಅದೇ ಇವಾಗ ಕಷ್ಟ ಅನುಭವಿಸ್ತಾ ಇದೆ ಅಂತ. ಸೊ ಅದೇ ಭಗವಂತನದು ಗೊತ್ತು ಎಷ್ಟು ಐಶ್ವರ್ಯಗಳು ನಿಮ್ಗೆ ಇದೆ, ಆದ್ರೆ ಅದೆಲ್ಲ ನಿಮ್ಗೂ ಸಂತೋಷ ಕೊಟ್ಟಿದಾ ಇಲ್ವೇ. ಮತ್ತೆ ಮತ್ತೆ ನೀವು ಮಗ ಬೇಕು. ಇಷ್ಟು ಐಶ್ವರ್ಯ ಕೊಟ್ಟಿದ್ದಾರೆ ಭಗವಂತ ಅನುಗ್ರಹ ಇರುತ್ತೆ. ಆದ್ರೆ ಈ ಐಶ್ವರ್ಯಗಳೆಲ್ಲ ನಮ್ ಜೊತೆ ಬರುತ್ತಾ ಏನು, ಇಲ್ವಿ. ಇವಾಗ ನಮ್ಮ ಹತ್ರ ಇರೋದು ಹೋಗುವಾಗ ಇರೋದೇ ಇಲ್ಲ. ಮತ್ತೆ ನಾವು ಹೋದ್ಮೇಲೆ ಆ ಎಲ್ಲ ಐಶ್ವರ್ಯ ಮತ್ತೆ ಯಾರ ಹೆಸರಲ್ಲೋ ಹೋಗ್ಬಿಡುತ್ತೆ. ಇವಾಗ ಒಂದು ದೊಡ್ಡ ಮನೆ, ಅರಣ್ಮನೆ ತರ ಇರುತ್ತೆ. ಇವಾಗ ಆ ಯಜಮಾನ್ರು ಹೆಸರಲ್ಲಿ ಇರುತ್ತೆ. ಆ ಯಜಮಾನ್ರು ಹೋದ್ಮೇಲ್ಗಡೆ ಆ ಮನೆ ಯಾರೊಡೆ ಹೆಸರಿಗೆ ಹೋಗುತ್ತೆ, ಅವರು ಮಗ ಹೆಸರಲ್ಲಿ ಹೋಗುತ್ತೆ. ಅವನು ಹೋದ್ಮೇಲ್ಗಡೆ ಆ ಮನೆ ಅವ್ರ ಮೊಮ್ಮಗ ಹೆಸರಲ್ಲಿ ಹೋಗುತ್ತೆ. ಸೊ ಈ ತರ ಐಶ್ವರ್ಯ ಎಲ್ಲ ಇರುತ್ತೆ, ಜನಗಳೇ ಹೋಗ್ತಾ ಇರ್ತಾರೆ. ಬಟ್ ಏನು ಆ ನೇಮ್ ಹೆಸರುಗಳು ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ಇವರಾದಿರೋದು ನೆಕ್ಸ್ಟ್ ನಾಳೆ ಬೇರೆ ಯಾರಾದ್ರು ಹೆಸರಲ್ಲಿ ಇರುತ್ತೆ, ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಆ ತರ ಇರುವಾಗ ನೀವು ಈ ತರ ಭೌತಿಕ ವಸ್ತುಕ್ಕೋಸ್ಕರ ಇಷ್ಟು ಒಂದು ಅಟ್ಯಾಚ್ಮೆಂಟ್ ಇಟ್ಕೊಂಡಿದೀಯಾ. ಈ ತರ ದೇಹಾಭಿಮಾನ ಇರೋ ಜೀವರಾಶಿಗಳು ಭೌತಿಕ ವಿಷಯಗಳಲ್ಲಿ ಈ ತರ ಮುಳುಗಿರುತ್ತಾರೆ. ಅವ್ರಿಗೂ ಇಂದ್ರಿಯ ಸುಖ ಬೇಕು. ಏನು ಆಕ್ಚುಲಿ ಭೌತಿಕವಾಗ ಇರೋ ಭೌತಿಕ ವಸ್ತುಗಳು ಏನು 16, ಯಾರು ಹೇಳ್ತೀರಾ? ಬೇಡ, ಇವಾಗ ಅದೆಲ್ಲ ಕ್ವಶನ್ ಕೇಳ್ತಾ ಇದ್ರೆ ಮತ್ತೆ ಟೈಮ್ ಆಗ್ತಾ ಇರುತ್ತೆ. ಸೊ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಮಹಾಭೂತಗಳು, ಆಮೇಲೆ ಮನಸ್ಸು. ಸೊ ಈ 16 ಸೇರಿಯೇ ಏನೇ ಭೌತಿಕ ಲೋಕ ಇರುತ್ತೆ. ಈ ಭೌತಿಕ ಲೋಕದಲ್ಲಿ ಏನು 3 ವಿಧವಾದ ಕಷ್ಟಗಳು ಬರುತ್ತೆ. ಸೊ ಆ 3 ಕಷ್ಟಗಳೇನು? ಅಧಿಭೌತಿಕ, ಅಧಿದೈವಿಕ, ಅಧಿ ಆತ್ಮಿಕ. ಅಧಿಭೌತಿಕ ಅಂದ್ರೆ ಮತ್ತೆ ಇರೋರು, ಅಕ್ಕಪಕ್ಕ ಇರೋರು ಬೇರೆ ಯಾರಾದ್ರು ಬಂದು ನಮ್ಗೆ ಬೈಯೋದು, ಮನಸ್ಸು ನೋವಿಸೋದು, ಇಲ್ಲಾಂದ್ರೆ ಹೊಡಿಯೋದು. ಸೊ ಈ ತರ ಎಲ್ಲ ಮಾಡುವಾಗ ಅಧಿಭೌತಿಕ ಆಗುತ್ತೆ. ಅದೇ ದೈವಿಕ ಅಂದ್ರೆ ಪ್ರಕೃತಿಯಿಂದ ಬರೋ ಕಷ್ಟಗಳು. ಏನು ಇವಾಗ ಸುನಾಮಿ ಬರೋದು, ಭೂಕಂಪ ಬರೋದು, ವೆಲ್ಕನೋಸ್ ಆಗೋದು, ಮತ್ತೆ ಮಳೆ ಬಂದು ಪೂರ್ತಿ ಊರೇ ಆಡ್ಕೊಂಡು ಹೋಗ್ಬಿಡುತ್ತೆ. ಸೊ ಈ ತರ ಎಲ್ಲ ಏನು ಅತಿ ದೈವಿಕ ಆಗುತ್ತೆ. ಅತಿ ಆತ್ಮಿಕ, ಅವರ ದೇಹವೇ ಅವ್ರಿಗೂ ನೋವು ಕೊಡುತ್ತೆ. ತಲೆನೋವು, ಮೈ ಹುಷಾರಿಲ್ಲ, ಸೊ ಏನೋ ಒಂದು ಪ್ರಾಬ್ಲಮ್ ದೇಹದಲ್ಲಿ, ಫೀವರ್ ಆಗುತ್ತೆ, ಏನೋ ಒಂದು ಬರ್ತಾ ಇರುತ್ತೆ.
ಸೊ ಈ ತರ 3 ಬಗೆ ಕಷ್ಟಗಳು ಬರ್ತಾ ಇರುತ್ತೆ. ದೇಹನಿದ್ರೆ, ಯಾಕಂದ್ರೆ ಈ ದೇಹ ಇರೋದೇ ಯಾಕೆ? ನಾವು ಕಷ್ಟ ಅನುಭವಿಸೋಕ್ಕೋಸ್ಕರ ಇಲ್ಲಿ ಬಂದಿದೀವಿ. ಸೊ ಕಷ್ಟಗಳು ಅನುಭವಿಸ್ಲೇಬೇಕು. ಆದ್ರೆ ಭಗವಂತ ಇಷ್ಟು ಐಶ್ವರ್ಯ ಕೊಟ್ಟೆ, ಅದೇ ಇಟ್ಕೊಂಡು ನೀವು ಸಂತೋಷವಾಗಿರ್ತೀಯಾ? ಇಲ್ಲ. ಎದು ಇಲ್ವೋ ಅದು ಮಾತ್ರ ಇವಾಗ ಬೇಕು ಏನೋ ಕೇಳ್ತಾ ಇರ್ತೀರಾ. ಓ ಚಿತ್ರಕೇತು ಮಹಾರಾಜ, ಸ್ವಲ್ಪ ಗಮನದಿಂದ ಈ ಆತ್ಮ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನೀವು ಯಾರು? ನಿಮ್ ದೇಹವಾ? ಇಲ್ಲಂದ್ರೆ ಮನಸ್ಸ? ಇಲ್ಲಂದ್ರೆ ಆತ್ಮವಾ? ಇದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೀವ್ ಯಾರು? ಅವರು ಕೇಳ್ತಾರೆ. ನೀವ್ ಎಲ್ಲಿಂದ ಬಂದಿರಾ? ಅದೇ ತರ ನಿಮ್ ಈ ದೇಹ ಬಿಟ್ಟಿದ ಮೇಲೆ ನೀವು ಎಲ್ಲಿ ಹೋಗ್ತೀರಾ? ನೀವು ಈ ಭೌತಿಕ ಕಷ್ಟಗಳಲ್ಲಿ ಒಳಗಡೆ ಯಾಕೆ ಸಿಕ್ಕಾಕೊಂಡಿರ್ತೀರಾ? ಸ್ವಲ್ಪ ಯೋಚನೆ ಮಾಡಿ. ನಿಜವಾದ ಇರೋ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಿಮ್ಗೂ ಇದೆಲ್ಲ ಬೇಕಾಗಿಲ್ಲ, ಈ ಅಟ್ಯಾಚ್ಮೆಂಟ್ ಎಲ್ಲ ಬೇಕಾಗಿಲ್ಲ. ಯಾಕೆ ಈ ತರ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೀರಾ? ಇದೆಲ್ಲ ಬಿಟ್ಬಿಡಿ. ಯಾಕಂದ್ರೆ ಭೌತಿಕ ಲೋಕ ಅಂದ್ರೆ ಈ ತರ ಕಷ್ಟಗಳು ಬರ್ತಾ ಇರುತ್ತೆ. ಇವಾಗ ಹೇಳಿದ್ದೀನಲ್ಲ, ಈ 3 ಟೈಪ್ಸ್ ಆಫ್ ಕಷ್ಟಗಳು ಬರ್ತೇ ಇರುತ್ತೆ. ಇವದೆಲ್ಲ ಬಿಟ್ಬಿಟ್ಟು ಯಾವಾಗ ಕೃಷ್ಣ ಸೇವೆಯಲ್ಲಿ ನೀವು ಇರಬೇಕು. ನಿತ್ಯವಾಗ ಕೃಷ್ಣ ಸೇವೆಯಲ್ಲಿ ಇದ್ಕೊಂಡು ನೀವು ನಂಬಿಕೆಯಿಂದ ಭಗವಂತನ ಭಕ್ತಿ ಮಾಡಬೇಕು. ಸೊ ಈ ತರ ಭಕ್ತಿ ಮಾಡುವಾಗ ಆವಾಗ ನೀವು ಶಾಂತವಾಗಿರಕ್ಕಾಗುತ್ತೆ, ಸಂತೋಷವಾಗಿರಕ್ಕಾಗುತ್ತೆ. ಈ ಭೌತಿಕ ವಸ್ತುಗಳಿಂದ ನೀವು ಬಿಡುಗಡೆ ಮಾಡಿರ್ತೀರ. ಸೊ ಯಾವ ಒಂದು ಅಟ್ಯಾಚ್ಮೆಂಟ್ ಇಲ್ಲ ಅಂದ್ರೆ ಆವಾಗ ನೀವು ಸಂತೋಷ ಅನುಭವಿಸಕ್ಕಾಗತ್ತೆ. ಸೊ ಆಮೇಲೆ ನಾರದರು ಮಾತಾಡಕ್ಕೂ ಶುರು ಮಾಡ್ತಾರೆ. ಏ ರಾಜ, ಚಿತ್ರಕೇತು ರಾಜ, ನಾನ್ ನಿಮ್ಗೂ ಒಂದು ಮಂಗಲಕರವಾದ ಒಂದು ಮಂತ್ರ ಹೇಳ್ತೀನಿ. ಗಮನ ಇಂದು ದಯವಿಟ್ಟು ಇದು ಕೇಳಿ. ಸೊ ಇದು ಕೇಳ್ಬಿಟ್ಟು ಏನ್ ಮಾಡ್ಬೇಕಂದ್ರೆ 7 ಪಗಲು 7 ರಾತ್ರಿ ಇದು ಬಂದು ನೀವು ಜಪಿಸಬೇಕು. ಸೊ 7 days ಡೇ ಅಂಡ್ ನೈಟ್ ನೀವು ಜಪಿಸಬೇಕು. ಆ ತರ ನೀವು ಜಪಿಸಿದರೆ ಫೇಸ್ ಟು ಫೇಸ್ ಏನೋ ಭಗವಂತನೇ ನೋಡೋ ಅನುಗ್ರಹ ನಿಮ್ಗೆ ಸಿಗುತ್ತೆ. ನೋಡಕ್ಕಾಗುತ್ತೆ ಬಾ, ಭಗವಂತನೇ ನೋಡಕ್ಕಾಗುತ್ತೆ, ನೋ ಡೌಟ್. ಯಾರು ಹೇಳ್ತಾರೆ? ನಾರದರು ಹೇಳ್ತಾರೆ. ಸೊ ಇದಕ್ಕೆ ಮುಂಚೆ ಶಿವ ಮತ್ತೆ ದೇವರುಗಳು ಎಲ್ಲರೂ ಆ ಸಂಕರ್ಷಣರು ಪಾದ ಕಮಲದಲ್ಲಿ ಎಲ್ಲ ಶರಣಾಗಿರುತ್ತಾರೆ. ಸೊ ಅದಕ್ಕೆ ಅವರೆಲ್ಲ ಈ ತರ ಎರಡುಗಳು ಏನು ಸುಖ ದುಃಖ ಲಾಭ ನಷ್ಟ ಈ ಮಾಯೆ ಒಳಗಡೆ ಸಿಕ್ಕಾಕೊಂಡಿಲ್ಲ. ಆತರ ಶ್ರೇಷ್ಠವಾದ ಒಂದು ಮಂತ್ರ ಇವಾಗ ನಾವು ಹೇಳ್ತೀವಿ. ಆಕ್ಚುಲಿ ನಾವು ಬಂದು 5th ಕ್ಯಾಂಟೋಲಿ ನೋಡಿದೀವಿ. ಭಗವಂತ ಅದಾವುದು ಯಾರು ಇಲಾವೃತ ವೃಷಲ್ಲಿ ಶಿವ ಇರ್ತಾರೆ, ಅವರ ಹೆಂಡತಿ ಪಾರ್ವತಿ ಇರ್ತಾರೆ. ಆಮೇಲೆ ಆ ಪಾರ್ವತಿಗೆ ಸೇವೆ ಮಾಡೋ ಸೇವಕರುಗಳು ಪೂರ್ತಿ ಒನ್ಲಿ ಹೆಂಗಸರು, ಪೂರ್ತಿ ಅದಾಗಲಿ ಹೆಂಗಸರೇ ಇರ್ತಾರೆ. ಒನ್ಲಿ ಶಿವ ಮಾತ್ರ ಒಂದು ಗಂಡ. ಸೊ ಆ ಜಾಗದಲ್ಲಿ ಶಿವ ಬಂದು ಯಾರನ್ನ ನೆನೆಸ್ಕೊಂಡು ತಪಸ್ ಮಾಡೋದು, ಯಾರ ಗ್ಲೋರಿಸ್ ಮಾಡ್ತಾರೆ, ಹೊಗಳ್ತಾರೆ ಅಂದ್ರೆ ಸಂಘರ್ಷಣರ್ನಿ ಹೊಗಳ್ತಾ ಇರ್ತಾರೆ. ಸಂಘರ್ಷಣರ್ಗೆ ಅವ್ರು ಪೂಜೆ ಮಾಡ್ತಾ ಇರ್ತಾರೆ. ಸೊ ಆ ಮಂತ್ರ ಅಷ್ಟೊಂದು ಶ್ರೇಷ್ಠವಾದ ಮಂತ್ರ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಸೊ ಅವರೆಲ್ಲ ಆ ಮಂತ್ರ ಹೇಳಿ ಅವ್ರಿಗೆಲ್ಲ ಅಷ್ಟು ಒಳ್ಳೇದಾಗಿದೆ. ಅಷ್ಟು ಒಂದು ಶ್ರೇಷ್ಠವಾದ ಮಂತ್ರ ಅದು ನಿಮ್ಗೆ ಹೇಳ್ತೀನಿ. ಅದು ಕೇಳಿದ ಮೇಲ್ಗಡೆ ನೀವು ಏನಾಗ್ತೀರಾ? ಅಷ್ಟೊಂದು ಶ್ರೇಷ್ಠವಂತರಾಗ್ತೀರಾ ಅವರು ಹೇಳ್ತಾರೆ. ಓಕೆ, ಇವಾಗ ಈ 15 ಅಧ್ಯಾಯ ಕಂಪ್ಲೀಟ್ ಆಗಿದೆ. ಮತ್ತೆ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ನೆಕ್ಸ್ಟ್ ನಾವು 16 ಅಧ್ಯಾಯ ನೋಡಬೇಕು. ಸೊ ಚಿತ್ರಕೇತು ಮಹಾರಾಜ ಆ ದೇವೋತ್ತಮ ಪರಮ ಪುರುಷರನ್ನೇ ನೋಡೋದು, ಭಗವಂತನ ದರ್ಶನ ಅವ್ರಿಗೆ ಸಿಕ್ಕುತ್ತೆ.
ಅದು ಏನ್ ಆಗುತ್ತೇನೆ ಇವಾಗ ನಾವು So any questions, any doubts, Mataji?